ನಮಸ್ಕಾರ. ಯೂಟ್ಯೂಬ್ ಚಾನೆಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ನೋಡಿ, ನಾನು ಹೀಗೆ ಇಟ್ಟಿದ್ದೀನಿ, ಇದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮತ್ತು ಸೊ 777 ಅಂತ ಹೇಳಿದೆ ಅಲ್ವಾ, ಬೆಳಗ್ಗೆ ಆ ಥರ ಬಂತು ಫೋನ್ ಚಾರ್ಜಿಂಗ್ ಇಲ್ಲ. ಸೊ ಹಾಗಾಗಿ ಸಡನ್ನಾಗಿ ಕೂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ, ಓಕೆನಾ. ಸೊ ಇದು ಅಷ್ಟೇ, ಇನ್ನು ಮತ್ತೆ ಕಂಟಿನ್ಯೂಯೇಷನ್, ಓಕೆನಾ. ಇವಾಗ ಏನು ಅಂತಂದರೆ ಬೇರೆ ಡೆಕ್ ತೊಗೊಂಡೆ. ಇಲ್ಲಿ ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಗೊತ್ತಾ, ಇಲ್ಲಿ ನೋಡಿ ಮಜಾ ಅಂತಂದರೆ 3 ಜನ ಅಂತ ಹೇಳಿದ್ರಾ, ಕರೆಕ್ಟಾ. 3 ಜನ ಲೇಡೀಸ್ ಅಂತಂದರು, 3 ಜನ ಲೇಡೀಸ್ ತೋರಿಸಿದ್ರು, ಆಯಿತಾ. ಇನ್ನೊಂದೇನು ಹೇಳಿದ್ರು, 7 ಜನ ಟೋಟಲ್ ಅಂದರು, ಕರೆಕ್ಟಾ. ಇಲ್ಲಿ ನೋಡ್ತಾ ಹೋಗಿ ಕಾರ್ಡ್ಸ್ ಯಾವ ಥರ ಬಂದಿದೆ ಇವಾಗ, ಎಷ್ಟು ಬ್ಯೂಟಿಫುಲ್ಲಾಗಿ ಹೇಳ್ತಾ ಇದ್ದಾರೆ. ನನಗೆ 7 ಅಂತ ಫಸ್ಟೇ ಬಂತು, ಆಯಿತಾ. 3 ಜನ ಲೇಡೀಸಲ್ಲಿ ಇಬ್ಬರು ಮಹಾನ್ ಘಟಾನುಘಟಿಗಳು, ಇಬ್ಬರು ಲೇಡೀಸ್ ಅಂತ ಅಂದರೆ ಎಲ್ಲ 3 ಜನ ಲೇಡೀಸು ಎಲ್ಡರ್ಲಿ ಪರ್ಸನ್ನೇ ಅಂತ ತೋರಿಸ್ತಾ ಇದ್ದಾರೆ, ಓಕೆನಾ. ಇದ್ರ ಜೊತೆಗೆ 4 ಜನ, ಆಯಿತಾ. ಇದು ನೈಟ್ ಬಂದಿರೋದು ಇಲ್ಲಿದೆ ನೋಡಿ, ನೈಟ್ ಆಫ್ ವಾನ್ಸ್, ಇದು ಒಂದು ನೈಟ್ ಮತ್ತು ಇದೊಂದು ನೈಟ್, ಓಕೆನಾ. ಸೊ ಇಲ್ಲಿ ಯಾವ ಥರ ತೋರಿಸ್ತಿದ್ದಾರೆ ನನಗೆ ಅಂತಂದರೆ, ನಿಮ್ಮ ಅವ್ರು ತೊಗೊಳ್ಳೋದಿರಲಿ, ನಿಮ್ಮ ಬಗ್ಗೆ ಹೇಳ್ತಾ ಇದ್ದಾರೆ. ನೀವು ಯಾವ ಥರ ಬ್ಯಾಲೆನ್ಸ್ ಮಾಡಿಕೊಂಡು, ಅಂದರೆ ಈ ಎನರ್ಜಿ ಯಾರಲ್ಲಿದೆ ನಿಮಗೆ ಗೊತ್ತಪ್ಪ, ಅರ್ಥ ಆಯ್ತಾ. ಸೊ ಯಾವ ರೀತಿ ಬ್ಯಾಲೆನ್ಸ್ ಮಾಡಿ ಯಾವ ಥರ ಆ್ಯಕ್ಷನ್ ತೊಗೋತಾ ಇದ್ದೀರಾ, ಕೇರೇ ಮಾಡ್ತಾ ಇಲ್ಲ ನೀವು, ಬರ್ತಿರೋ ನೆಗೆಟಿವಿಟಿಗೆ ಕೇರೇ ಮಾಡ್ತಾ ಇಲ್ಲ ಅಂತಲೂ ತೋರಿಸ್ತಾ ಇದ್ದಾರೆ. ಯಾಕೆ ಅಂದರೆ ನಿಮಗೆ ಗೊತ್ತು, ಭಗವಂತನ ಆಶೀರ್ವಾದ ಆಗಿದೆ, ಕಾಯ್ತಾ ಇದ್ದಾರೆ, ಭಗವಂತ ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಅಂತ ಗೊತ್ತು. ಹಾಗಾಗಿ ನೀವು ಅಷ್ಟೇ ಧೈರ್ಯವಾಗಿ ಮುಂದುವರಿತಾ ಇದ್ದೀರಾ, ಆಯಿತಾ. ಅದೇ ಆ್ಯಕ್ಷನ್ ತೋರಿಸ್ತಾ ಇದ್ದಾರೆ. ನಿಮ್ಮ ಜೊತೆಗೆ ಇದ್ದಾರೆ, ನಿಮ್ಮ ಪೂರ್ವಜರ ಆಶೀರ್ವಾದನೂ ಹಾಗೇ ಇದೆ ಅಂತ ತೋರಿಸ್ತಾ ಇದ್ದಾರೆ. ಇಲ್ಲಿ ನೋಡಿ, ಆಯಿತಾ, ನೈಟ್ ಆಫ್ ಸೋರ್ಸ್ ಬಂದಿದೆ. ಇಲ್ಲೂ ಅಷ್ಟೇ, ಇದೂ ನಿಮ್ಮ ಪೂರ್ವಜರು ಅಂತ ಅಂದ್ಕೊಳ್ಳಿ. ಇದೊಂದು ಈಗಲ್, ಆಯಿತಾ, ಪೂರ್ವಜರು ಅಂತ ಅಂದ್ಕೋಬೇಕಾಗತ್ತೆ. ಅಂದರೆ ಪ್ರಾಣಿ ಪಕ್ಷಿಗಳ ಮೂಲಕ ತೋರಿಸ್ತಾರೆ, ಆಯಿತಾ. ಆ್ಯಂಡ್ ಇಲ್ಲಿ ಯಾರು ಏನು ಆ ಥರ ಅನ್ಯಾಯವಾಗಿ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡಿದ್ದಾರೆ, ಬಟ್ ನೀವು ಅದನ್ನು ತಲೆಗೂ ಹಾಕ್ಕೊಳ್ತಾ ಇಲ್ಲ ಅಂತಲೂ ತೋರಿಸ್ತಾ ಇದ್ದಾರೆ, ಆಯಿತಾ. ಅವರು ಹವಾನಲ್ಲಿ ಆಡಿದೆ ಏನು, ಒಂದಾಗುತ್ತೋ ಒಂದು ಫುಲ್ ಸ್ಟೋರಿ ಕಟ್ಟಿ ನಿಮ್ಮ ಬಗ್ಗೆ ಮಾತಾಡಿದ್ದಾರೆ, ಆಯಿತಾ. ಆ ಥರ ಅಂತಲೂ ತೋರಿಸ್ತಾ ಇದ್ದಾರೆ. ಬಟ್ ನೀವು ಅದ್ರ ಬಗ್ಗೆ 1% ಕೂಡ ತಲೆ ಕೆಡಿಸ್ಕೋತಿಲ್ಲ, ನೀವು ಆ ಥರ ಮುಂದುವರಿತಿದ್ದೀರಾ. ಆ ಥರ ನಿಮ್ಮ ಬಗ್ಗೆ ನೀವು ಫೋಕಸ್ ಆಗಿ ಮುಂದೆ ಹೋಗ್ತಾ ಇದ್ದಾರೆ ಅಂತ ಇಲ್ಲಿ ತೋರಿಸ್ತಿದೆ ಎನರ್ಜಿ. ಎಷ್ಟು ಬ್ಯೂಟಿಫುಲ್ ಗೊತ್ತಾ. ಇಲ್ಲಿ ಇನ್ನೊಂದು ನೋಡಿ, ಇನ್ನೊಬ್ಬರು ತೋರಿಸಿದ್ರು ನೈಟ್ ಆಫ್ ಪೆಂಟಿಕಲ್ಸು. ಏನು ದುಡ್ಡಿನ ಮೇಲೆ ಕಣ್ಣು, ಬರೀ ದುಡ್ಡಲ್ಲ, ಇದು 10 ಆಫ್ ಪೆಂಟಿಕಲ್ಸ್ ಇದು ಬಂದುಬಿಟ್ಟಿದೆ ಆಗ್ಲೇನೆ. ನಿಮ್ಮ ಸಮೃದ್ಧ ಜೀವನದ ಮೇಲೆ ಕಣ್ಣು, ನಿಮ್ಮ ಮಾತುಕತೆ ಯಾವ ಥರ ಇದೆ ಅದ್ರ ಮೇಲೆ ಕಣ್ಣು, ನೀವೇನು ಕೆಲಸ ಮಾಡ್ತಾಯಿದ್ದೀರಾ ನಿಮಗೆ ಗೊತ್ತು, ಅದ್ರ ಮೇಲೆ ಕಣ್ಣು. ಇಲ್ಲಿ ನೋಡು, ದುಡ್ಡಿನ ಮೇಲೆ ಕಣ್ಣು, ನೆಗೆಟಿವಿಟಿ ಭಯಂಕರ ಮಾಡಿಸಿರೋದಕ್ಕೆ ಇದೇ ಪ್ರೂಫ್ ಬಂದಿರೋದು. ಮತ್ತು ನೀವು ಹಳೇದು ನೋಡಿ, ವಿಡಿಯೋಗಳು 6ನೇ ತಾರೀಕಿನ ವೀಡಿಯೋಸ್ ನೋಡಿ, ನಿಮಗೆ ಅರ್ಥ ಆಗುತ್ತೆ, ಆಯಿತಾ. ಕಾರ್ಡ್ಸ್ಗಳು ಬಂದಿದೆಯಾ ಇಲ್ವಾ ಅಂತ, ಆಯಿತಾ. ಇದು ಸೊ ಇದು 3ನೇದು ದುಡ್ಡಿನ ಮೇಲೆ ಆಸೆ, ಆಯಿತಾ. ದುಡ್ಡು ಮೇಲೆ ಭಯಂಕರ ಮೋಹ. ಆಹಾಹಾ, ತಾನು ದುಡ್ದು ಮಾಡಿ ಸಂಪಾದನೆ ಮಾಡ್ತೀನಿ ಇಲ್ಲ, ಹೆಂಗೆ ಕಬಳಿಸ್ಲಿ ಅಷ್ಟೇ. ಏನು ಜನನೋ ಅದು. ಇವರೆಲ್ಲ ಫ್ಯಾಮಿಲಿಯವರು ನೋಡಿ ಮಾಡ್ತಾ ಇರೋ ಕೆಲಸ. ಇನ್ನೊಂದು, ನಿಮ್ಮ ಎಮೋಷನ್ಸ್ ಜೊತೆ ಭಯಂಕರ ಆಟ ಆಡಿಸಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಹೇಗೆ ನಿಮ್ಮನ್ನು ಡೈರೆಕ್ಟಾಗಿ ಬಂದು ಇದು ಆ ಥರ ಅಲ್ಲ, ಇದು ಸ್ಪಿರಿಚುವಲ್ ಫೈಟ್ ಅಂತಲೇ ತೋರಿಸ್ತಾ ಇದ್ದಾರೆ ನನಗೆ, ಆಯಿತಾ. ನೀವೇ ನೋಡಿ ಹೆಂಗಿದೆ ಇದು ಸ್ಪಿರಿಚುವಲ್ ಫೈಟು, ಆಯಿತಾ. ಇದು ಹೆಂಗೆ ಮಾಡ್ತಾ ಇದ್ದಾರೆ ಅಂತಂದರೆ, ನೆಗೆಟಿವಿಟಿ ಯಾವ ಥರ ಅಂತಂದರೆ, ಎಮೋಷನ್ಸ್ ಜೊತೆ ಹೇಗೆ ಆಟಾಡ್ತಾ ಇದ್ದಾರೆ. ನಾ ಹೇಳಿದ್ನಲ್ವಾ, ಈ ಕೇಸಲ್ಲಿ ಎಸ್ಪೆಷಲಿ ಆ ಥರ ಇದ್ದರೆ ಮಾತ್ರ ಆ ಥರನೇ ಇದೆ ಇದು, ಆಯಿತಾ. ಆ ಥರ ಯಾವ ಥರ ಅಂತಂದರೆ, ಇಲ್ಲಿ ಯಾರು ನೋಡ್ತಾ ಇದ್ದಾರೆ ಅಂದರೆ ಯಾರು ನೋಡ್ತಿದ್ದಾರೆ ಅಂತ ಹೇಳಕ್ಕೆ ಬರಲ್ಲ. ಸೊ ಇದು ಯಾರು ಕೇಸ್ ನಡೀತಾ ಇದೆ ಅಂತ ಹೇಳಿಸಿದ್ದಾರೆ ಭಗವಂತ, ಆಯಿತಾ. ಇದೇ ಕೇಸ್ ನಡೀತಾ ಇದೆ ಭಗವಂತನ ಕೋರ್ಟಲ್ಲಿ ಅಂತಲೂ ಹೇಳಿಸಿದ್ದಾರೆ, ಓಕೆನಾ. ಆ್ಯಂಡ್ ಈ ಕೇಸ್ ಬಗ್ಗೆನೇ ಮಾತಾಡ್ತಿದ್ದಾರೆ ಅಷ್ಟೇನೆ. ಸೊ ನಾನು ಈ ಕಾರ್ಡ್ಸ್ ಬಗ್ಗೆ ಅಂತ ಹೇಳ್ತೀನಿ ಹೊರತು, ಇದು ಯಾರು ನೋಡ್ತಾ ಇದ್ದೀರಾ ಅವ್ರಿಗೆ ಅಂತ ನಾನು ಖಂಡಿತ ಹೇಳೋಕ್ಕಾಗಲ್ಲ. ಏಕೆಂದರೆ ಇದು ಕಾರ್ಡ್ಸ್ ಬರ್ತಿರೋದೇ ಒಂಥರ ಆ ಥರ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಸೊ ನೀವು ಯಾರ್ದಾದ್ರೂ ನಿಮ್ಮ ಫ್ಯಾಮಿಲೀಲಿ ಯಾರ್ದಾದ್ರೂ ಸ್ಟೋರಿ ಕೇಳಿರ್ಬೋದು, ಇಲ್ಲ ಅಫ್ಕೋರ್ಸ್ ನಿಮ್ಮದು ಅಂತ ನಿಮ್ಗೆ ಅನಿಸಿದ್ರೆ 100% ನಿಮ್ಮದೇನೇ, ಓಕೆನಾ. ಅಂದರೆ ಒಂದು ಕ್ಲಿಯರ್ ಮಾಡ್ಕೊಳ್ಳಿ, ಇಲ್ಲಿ ಏನು ಅಂತಂದರೆ, ಇಲ್ಲಿ ಯಾರು ಇಲ್ಲಿ ಬರ್ತಿರೋ ಸ್ಟೋರಿ ಯಾವ ಥರ ಇದೆ ಅಂತ ಹೇಳ್ಬಿಡ್ತೀನಿ, ಆಯಿತಾ.
ನಿಮಗೊಂದು ಪ್ರೀತಿ ವಿಶ್ವಾಸ ಏನಿತ್ತು ಆಯಿತಾ, ಇದೊಂದು ಮನಸ್ಸಿಗೆ ತುಂಬ ಆಘಾತ ಆಗಿದೆ, ಮನಸ್ಸಿಗೆ ತುಂಬ ಕಪ್ಸ್ ಕಾರ್ಡ್ ಬಂದಿರೋದು, ಹಾರ್ಟ್ ತೋರಿಸ್ತಾ ಇದ್ದಾರೆ, ಮನಸ್ಸಿಗೆ ಆಘಾತ ಆಗೋ ಥರ ಆಘಾತ ಮಾಡಿದ್ದಾರೆ, ಯಾರ ಹತ್ತಿರದವರು ಅವರೇ ಆಘಾತ ಮಾಡಿದ್ದಾರೆ, ಸೊ ಅವರೇ ಇವ್ರುಗಳ ಜೊತೆ ಸೇರಿದ್ದಾರೆ ಅಂತ ತೋರಿಸ್ತಿದ್ದಾರೆ. ಸೊ ಹಾಗಾಗಿ ಹೇಳಿಸ್ತಿದ್ದಾರೆ ಐದರ್ ನಿಮ್ಮ ವೈಫ್ ಅಥವಾ ನಿಮ್ಮ ಹಸ್ಬೆಂಡ್ ಅಂತಲೇ ಸೇರಿದ್ದಾರೆ ಅಂತ ತೋರಿಸ್ತಿದ್ದಾರೆ. ಸೊ ಇದೇನೆಂದರೆ ಇಲ್ಲಿ ಎಮೋಷನ್ಸ್ ಜೊತೆ ಹೆಂಗೆ ಆಟ ಆಡಿದ್ರು ಅಂತ ಹೇಳ್ತಾ ಇದ್ದಾರೆ. ಎಮೋಷನ್ಸ್ ಜೊತೆ ಆಟ ಆಡೋದಕ್ಕೆ ಅದೇ ನಿಮ್ಮ ವೈಫ್ ಅಥವಾ ನಿಮ್ಮ ಹಸ್ಬೆಂಡನ್ನ ಒಂದು ಅವ್ರ ಮೂಲಕ ನಿಮಗೆ ತೊಂದರೆ ಮಾಡಿಸಿದ್ದಾರೆ, ಅವ್ರ ಮೂಲಕ ನಿಮಗೆ ಹಿಂಸೆ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಕಂಟ್ರೋಲು ಅಷ್ಟೇ, ದುಡ್ಡು ಕಾಸು ವಿಚಾರದಲ್ಲಾಗಲಿ ಎಲ್ಲ ವಿಚಾರದಲ್ಲೂ ಆ್ಯಕ್ಷನ್ನು ಅವರೇ ತೊಗೊಂಡಿದ್ದಾರೆ ಭಯಂಕರವಾಗಿ ಆಯಿತಾ, ಮಾಡಿಸಿದ್ದಾರೆ, ಆ್ಯಕ್ಷನ್ ತೊಗೊಂಡಿದ್ದಾರೆ. ಯಾವ ಥರ ಅಂದರೆ ಅವ್ರ ಮೂಲಕ ನಿಮಗೆ ಹಿಂಸೆ ಮಾಡೋ ಥರ ಅಂತೆಲ್ಲ ತೋರಿಸ್ತಾ ಇದ್ದಾರೆ ಇವಾಗ ಆಯಿತಾ. ಆ್ಯಂಡ್ ಇನ್ನೊಂದು ಹೇಳ್ತೀನಿ ಕೇಳಿ, ಇನ್ನೊಂದು ಮಜಾ ನೋಡಿ ಇಲ್ಲಿ. ಇವಾಗ ಫಸ್ಟ್ 3 ಬಂತಾ, ಇದು ಎಲ್ಲ ನೈಟು ಬಂದಿದೆ ಆಯಿತಾ. 4 ಇದೇ 4 ನೈಟ್ ಆಫ್ ಸೋರ್ಸ್ ಅಂತ ಇದೆಲ್ಲ. ಇದು 4 ಜನ ಆಯಿತಾ, ನೀವೇ ನೋಡಿ ಯಾವ ಥರ ಆ್ಯಕ್ಷನ್ ಬಂದಿದೆ ಅನ್ನೋಕ್ಕೆ. ಇದು 4 ಪ್ಲಸ್ ಇದು 3 ಲೇಡೀಸ್ ಅಂತ ತೋರಿಸ್ತಿದ್ದಾರೆ. ಎಷ್ಟಾಯಿತು? 4 + 3 7. ನೋಡಿ ಯಾವ ಥರ ಇವಾಗ ಶುರು ಮಾಡಿಸಿದ್ರು ಅನ್ನೋಕ್ಕೆ. ಸೊ 7 ಜನ ಆಯಿತಾ, ಈ 7 ಜನ ಈ ನಿಮ್ಮ ಸಮೃದ್ಧತೆ ನೋಡಿ, ಆ ಥರ ಒಂದು ಸಂಕಟ ಆಯಿತಾ, ಆ ಥರ ಒಂದು ನೆಗೆಟಿವಿಟಿ ಕಳಿಸಿ ನಿಮ್ಮನ್ನು ಮುಗಿಸೋ ಪ್ರಯತ್ನನೇ ಮಾಡಿದ್ರು. ಶುರುವಿಂದನೂ ಅದೇ ಇರೋದು. ಕಣ್ಣು ಏನು ಅಂದರೆ ನೀವು ಬಿಟ್ಟು ಹೋಗಿಬಿಡ್ಬೇಕು, ದೂರ ಆಗಬೇಕು ಅಂತಲೇ, ಅರ್ಥ ಆಯ್ತಾ. ಇನ್ನೇನೂ ಇಲ್ಲ, ಅವ್ರಿಗೆ ಬೇಕಾಗಿರೋದು ಆಸ್ತಿ. 100% ಇದು ಆಸ್ತಿ ಒಂಥರ ಆ ಥರ ಅದೇ ಬರ್ತಾ ಇದೆ ಆಯಿತಾ. ಇದು ಯಾವ ಥರನಾರು ಇರ್ಬೋದು, ಆದರೆ ನೀವು ಏನಾದರೂ ಒಂದು ಸತ್ಯ ನುಡಿದು ಬಿಡ್ತೀರಾ, ಭಯ ಅವ್ರಿಗೆ ಇದೆ ಅಂತಲೂ ಹೇಳ್ತಾ ಇದ್ದಾರಪ್ಪ. ಏನು ಅಂತ ಗೊತ್ತಿಲ್ಲ ಇದು. ಅಂದರೆ ನಿಮ್ಮ ಮಾತಿಂದ ಭಯನೂ ಇದೆ, ಅಂದರೆ ಅದಕ್ಕೋಸ್ಕರ ನಿಮ್ಮನ್ನು ಮುಗಿಸ್ಬೇಕು ಅನ್ನೋ ಥರ ಅಂತಲೂ ಹೇಳ್ತಾ ಇದ್ದಾರೆ. ಏನಾಗಿದೆ ಗೊತ್ತಿಲ್ಲ, ಮುಂದೆ ನೋಡೋಣ ಇರಿ ಏನು ಬರುತ್ತೆ ಅಂತ. ಸೊ ಬಟ್ ಇದು ಮತ್ತೆ ಕ್ವೀನ್ ಎರಡೂ ಬಂದಿದೆ ಆಯಿತಾ. 2 ಲೇಡಿ, 3 ಜನ ಲೇಡೀಸಲ್ಲಿ, ಈ 3 ಜನ ಲೇಡಿನಲ್ಲಿ ಇಬ್ಬರು ತುಂಬ ಎಲ್ಡರ್ಲಿನೇನೆ, ನಾಚಿಕೆ ಆಗಬೇಕು ಆಯಿತಾ. ಸುಮ್ಮನೆ ಕತ್ತೆ ವಯಸ್ಸಾದಂಗೆ ಆಗಿಬಿಟ್ರೆ ಆಯಿತಾ, ಪ್ರಬುದ್ಧತೆಯೂ ಬರಬೇಕು, ಅದಿಲ್ಲವೇ ಇಲ್ಲ ಇಲ್ಲಿ. ಬರೀ ಡಾರ್ಕರ್ ಸೈಡ್ ತೋರಿಸ್ತಾ ಇದ್ದಾರೆ ಆಯಿತಾ. ಜೊತೆಗೆ ನಿಮ್ಮ ಮನೆ, ಫ್ಯಾಮಿಲಿ, ಆಸ್ತಿ, ಫ್ಯಾಮಿಲಿ ಮೇಲೂ ಕಣ್ಣು. ಅದಕ್ಕೆ ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ವೈಫ್ನ ದೂರ ಮಾಡಿರೋದು ಯಾತಕ್ಕೆ ಅಂದರೆ ಇದಕ್ಕೋಸ್ಕರನೇ ಆಯಿತಾ. ಈಗ ನೀವೆಲ್ಲ ಚೆನ್ನಾಗಿದ್ಬಿಟ್ರೆ ಅವ್ರು ಹೆಂಗೆ ಚೆನ್ನಾಗಿರೋಕ್ಕೆ ಸಾಧ್ಯ, ಅವ್ರಿಗೆ ಹೇಗೆ ನೆಗೆಟಿವಿಟಿ ಮಾಡೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಅದಕ್ಕೆ ಅವರೇ ಕಲ್ಪ್ರಿಟ್. ಇಲ್ಲಿ ಮೇಯ್ನ್ ಯಾರು ಅಂತಂದರೆ ಇಲ್ಲ ಇದರ ಹಸ್ಬೆಂಡ್ ಅಥವಾ ವೈಫೇನೇ ಕಲ್ಪ್ರಿಟ್ ಅಂತ ತೋರಿಸ್ತಾ ಇದ್ದಾರೆ ಆಯಿತಾ. ನೆಗೆಟಿವ್ ಕ್ಯಾರೆಕ್ಟರ್ ಅಂತ ತೋರಿಸ್ತಾ ಇದ್ದಾರೆ ಆಯಿತಾ, ಅರ್ಥ ಮಾಡ್ಕೊಳ್ಳಿ. ಅಕಸ್ಮಾತ್ ಇಲ್ವಾ, ಅವ್ರಿಗೂ ಒಂದು ಮದ್ದು ಹಾಕಿ ಅವ್ರನ್ನ ಅವರು ವಶ ಮಾಡಿಕೊಂಡಿದ್ದಾರೆ, ವಶೀಕರಣ ಮಾಡಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ. ಸೊ 2 ಥರನೂ ಇದೆ, ಅರ್ಥ ಆಯ್ತಾ. ಒಂದು ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ವೈಫೇನೇ ಒಂದು ನೆಗೆಟಿವ್ ಕಾನ್ಸೆಪ್ಟ್ ಇದೆ ಆಯಿತಾ. ಆ ಥರ ಏನು ಯಾತಕ್ಕೆ ಗೊತ್ತಿಲ್ಲ, ಅವ್ರಿಗೇ ಈ ಥರ ಒಂದು ನೆಗೆಟಿವಿಟಿ ಇದೆ ನಿಮ್ಮ ಬಗ್ಗೆ ಆಯಿತಾ. ಸೊ ಹಾಗಾಗಿ ಈ ಥರ ಒಂದು ಮಾಡ್ತಾ ಇದ್ದಾರೆ, ಕ್ಲೋಸ್ ಮಾಡಬೇಕು ಅಂತ. ಆದರೆ ಇನ್ನೊಂದು ಥರ ಏನು ಅಂತಂದರೆ, ಇವ್ರುಗಳು ನೆಗೆಟಿವಿಟಿ ಯಾವ ಥರ ಮಾಡಿದ್ದಾರೆ ಅಂದರೆ, ನಿಮ್ಮ ತನಕ ಒಂದು ನೆಗೆಟಿವಿಟಿ ಮಾಡೋಕ್ಕೆ ಅದಕ್ಕೆ ಮುಂಚೆ ನಿಮ್ಮ ಹಸ್ಬೆಂಡ್ ಅಥವಾ ವೈಫ್ನ ವಶೀಕರಣ ಥರ ಮಾಡಿ ಇಟ್ಕೊಂಡಿದ್ದಾರೆ, ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಅದರಿಂದ ಅವರಿಗೆ ಈ ಸುಲಭ ಆಗ್ತಾ ಇದೆ, ಈ ಥರ ಎಲ್ಲ ಒಂದು ನೆಗೆಟಿವಿಟಿ ಮಾಡೋಕ್ಕೆ ಸುಲಭ ಆಗ್ತಿದೆ ಅಂತ 2 ಥರ ಭಗವಂತ ಕ್ಲಾರಿಫೈ ಮಾಡ್ತಿದ್ದಾರೆ. 7 ಜನ ಅನ್ನೋದು ಮತ್ತೆ 100 ಅಲ್ಲ 1000% ಕನ್ಫರ್ಮ್, 100 ಅಲ್ಲ 1000% ಕನ್ಫರ್ಮ್ ಆಯಿತಾ. ಇದು 4 ಜನ ಪ್ಲಸ್ ಇದು 3 ಆಯಿತಾ, ಲೇಡೀಸ್ ಅಂತ ತೋರಿಸ್ತಿದ್ದಾರೆ. ಇದಕ್ಕಿಂತ ಇನ್ನೇನು ಹೇಳಲಿ ನಾನು. ಆ್ಯಂಡ್ ಅದರಲ್ಲಿ 2 ಕ್ವೀನ್ ರಾಣಿರು ಆಯಿತಾ. ಸುಮ್ಮನೆ ತೆಪ್ಪಗೆ ಅವ್ರವ್ರ ಮನೆ ವಿಷಯ ನೋಡ್ಕೊಂಡಿರ್ಬೇಕಲ್ವ, ಈ ಥರ ಎಲ್ಲ ಯಾಕೆ ಮಾಡಬೇಕು ಹೇಳಿ. ಓಕೆ, ಇನ್ನೇನು ಬರುತ್ತೆ ಇವಾಗ ನೋಡ್ತಾ ಹೋಗೋಣ ಆಯಿತಾ. ಈಗ ಬೇರೆ ಡೆಕ್ ತೊಗೋತಾ ಇದ್ದೀನಿ, ಮತ್ತೆ ಬೇರೆ ಡೆಕ್ ತೊಗೊಂಡಿದ್ದೀನಿ ಆಯಿತಾ. ನೋಡೋಣ ಇನ್ನೇನು ಹೇಳಿಸ್ತಾರೆ ಇವಾಗ. ಬಾಬಾ ಪ್ಲೀಸ್ ಗೈಡ್ ಮಾಡಿ, ಇದೇನು ಇವ್ರ ಕತೆ, ಇನ್ನೇನು ನಡೀತಾ ಇದೆ ಇವ್ರ ಲೈಫಲ್ಲಿ, ಇನ್ನೇನು ಮಾಡ್ತಾ ಇದ್ದಾರೆ. ಎಸ್ ಬಾಬಾ ಪ್ಲೀಸ್ ಗೈಡ್, ಇನ್ನೇನು ಹೇಳಬೇಕು. ಎಸ್ ಬಾಬಾ. ವೀಲ್ ಆಫ್ ಫಾರ್ಚೂನ್ ಬಂದ್ಬಿಡ್ತು. ವಾವ್,
ಕರ್ಮ, ಅವರವರ ಕರ್ಮ ಅನುಭವಿಸುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆಯಿತಾ, ಇರಿ ನೋಡೋಣ. ಏನು ಬಾಬಾ ಇದು ಶುರು ಆಗಿದೆಯಾ ಅವ್ರಿಗೆ ಅಥವಾ ಇನ್ನೂ ಶುರು ಆಗುತ್ತಾ? ಹಾಂ, ಓಹ್ ಮೈ ಗಾಡ್, ಜಡ್ಜ್ಮೆಂಟ್. ಓಹ್ ಮೈ ಗಾಡ್. ಇಲ್ಲಿ ನೋಡಿ ಹೇಗೆ ಬಿತ್ತು ಗೊತ್ತಾ ಕಾರ್ಡು, ಮೆಜಿಷಿಯನ್ನು. ನಾನೇನು ಹೇಳಿದೆ, ನೆಗೆಟಿವಿಟಿ ಮಾಡಿಸ್ತಿದ್ದಾರೆ ಅಂದಲ್ವಾ, ಅದೇ ಕನ್ಫರ್ಮೇಷನ್ ಬರ್ತಾ ಇದೆ. ಅವ್ರು ಇವಾಗ ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಾ, ಇವಾಗಲೂ ಕೂಡ ಈಗಲೂ ಮಾಡ್ತಾ ಇದ್ದಾರೆ. ಈಗ ನಿಮ್ಗೆ ಯಾವಾಗ ಸಿಕ್ಕಿದೆ ಅದಕ್ಕೆ ಅವ್ರದ್ದು ಪಾಪದ ಕೂಡ ಇನ್ನೂ ತುಂಬಿಲ್ಲ ಅಂತ ಹೇಳಿಸಿದ್ರು ಶುರುಲೇನೇನು ಬೇಕಾರೆ ನೋಡಿ. ಸೊ ಅದೇನಾಗ್ತಾ ಇದೆ ಅಂತಂದರೆ ಮತ್ತೆ ಮೆಜಿಷಿಯನ್ ಹತ್ರ ಮತ್ತೆ ಹೋಗಿದ್ದಾರೆ. ಆಯಿತಾ, ಹೋಗ್ಬಿಟ್ಟು ಅಲ್ಲೂ ಮೆಜಿಷಿಯನ್ನೇ ಬೆಂಡೆತ್ತಾ ಇದ್ದಾರೆ. ನೀನು ಏನು ಕೆಲಸ ಮಾಡಿಕೊಟ್ಟಿದೀಯಯ್ಯ, ನೀನು ಇನ್ನೂ ಮುಗಿಸಿಲ್ಲ, ನೀನು ಏನು ಮಾಡ್ತಾಯಿದ್ಯಾ, ನೀನು ಈ ಥರ ಸುಮ್ಮನೆ ದುಡ್ಡು ಕಾಸು ತೊಗೊಂಡ್ಬಿಟ್ಟು ಈ ಥರ ಎಲ್ಲ ಮಾಡ್ತಾಯಿದ್ಯಾ, ನೀನೇನು ಜಡ್ಜ್ ಮಾಡಿದೆ, ಮುಗಿಸ್ಬಿಡ್ಬೋದು, ಅದೇನು ಮುಗಿಸ್ಬಿಡ್ಬೋದು ಅಂತ ಮಾಡಿದೆಯಲ್ಲ, ಏನು ಮಾಡಿದೆ ನೀನು, ಸುಮ್ಮನೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಏನೂ ಆಗಿಲ್ಲ, ಮುಗ್ದಿಲ್ಲ ಅವಳ ಕತೆ. ಇಲ್ಲಿ ತೋರಿಸ್ತಿದ್ದಾರೆ ಟೆಂಪ್ರೆನ್ಸ್ ಅಂತ. ಟೆಂಪ್ರೆನ್ಸ್ ಅಂದರೆ ಇಲ್ಲಿ ಹುಡುಗಿ ಫೋಟೋ ಇದೆ, ಆಯಿತಾ, ಹುಡುಗಿ ಫೋಟೋ ಇದೆ, ಅದಕ್ಕೆ ಹಾಗೆ ಹೇಳ್ತಾ ಇದ್ದೀನಿ, ಅರ್ಥ ಆಯ್ತಾ. ಸೊ ಅವಳನ್ನ ಇನ್ನೂ ಮುಗಿಸಿಲ್ಲ. ಓಕೆ ನೋಡಿ, ಅವಳನ್ನು ಮುಗಿಸಿಲ್ಲ, ಜೊತೆಗೆ ಅವಳ ಮಾತುಕತೆನ ನಿಲ್ಲಿಸಿಲ್ಲ ಅಂತಲೂ ಹೇಳ್ತಾ ಇದ್ದಾರೆ. ಅದಕ್ಕೆ ಸೋರ್ಡ್ ಎನರ್ಜಿ ಬಂತು. ಅವಳಿಗೆ ಯಾವ ಥರನೂ ನೀನು ಅಟ್ಯಾಕ್ ಮಾಡಿಲ್ಲ, ನೀನು ಏನು ಮಾಡಿದೆ, ನೀನು ಅಟ್ಯಾಕ್ ಮಾಡ್ತೀನಿ, ಕ್ಲೋಸ್ ಮಾಡ್ತೀನಿ ಅಂತ ಮೆಜಿಷಿಯನ್ ಹತ್ರ ಹೋಗಿ ಜಗಳ ಮಾಡ್ತಾ ಇದ್ದಾರೆ, ಭಯಂಕರವಾಗಿ ಜಗಳ ಮಾಡ್ತಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಏನು ನೀನು ಮಾಡ್ತಾ ಇರೋದು ಕರ್ಮ. ಅದಕ್ಕೆ ಅವ್ರು ಆನ್ಸರ್ ಮಾಡ್ತಾ ಇದ್ದಾರಂತೆ ಮೆಜಿಷಿಯನ್ನು, ಅವ್ರ ಕರ್ಮ ಆಗಿದೆ, ಬಿಟ್ಟುಬಿಡು, ಹೋಗಿ ಕೂಡ್ದು, ಇನ್ನು ಅವ್ರ ತಂಟೆಗೆ ಹೋಗೋದು ಬೇಡ ಅಂತ. ಆಯಿತಾ, ತಂಟೆಗೆ ಹೋಗು ಕೂಡ್ದು, ಇನ್ನು ನೀವು ಮಾಡಿದ್ದು ಜಡ್ಜ್ಮೆಂಟ್ ತಪ್ಪು, ನನ್ನನ್ನು ಮಧ್ಯ ಎಳೆದಿದ್ದೀರಾ, ಇದರಲ್ಲಿ ಸಖತ್ ಪ್ರೊಟೆಕ್ಷನ್ ಇದೆ ಅವ್ರಿಗೆ, ಮಾಡಬೇಡಿ ಈ ಥರ, ಇನ್ನು ಹೋಗಿ ಕೂಡ್ದು ಅವ್ರ ಸವಾಸಕ್ಕೆ ಬಿಟ್ಟುಬಿಡು ಅಂತ ಹೇಳ್ತಿದ್ದಾರೆ. ಅರ್ಥ ಆಯ್ತಾ, ಇದು ನಿಜ ಇದು. ಆ್ಯಂಡ್ ಅದೇ ಕರ್ಮ ಯಾವ ಥರ ಇದೆ ಅಂತಂದರೆ, ಅವ್ರದ್ದು ಒಳ್ಳೆ ಪುಣ್ಯದ ಫಲ ಯಾವ ಥರ ಇದೆ ಅಂದರೆ, ಈ ಟೆಂಪ್ರೆನ್ಸದ್ದು ಭಯಂಕರ ಪ್ರೊಟೆಕ್ಷನ್ ಇದೆ. ಈ ಥರ ಅದು ಏನು ಜಡ್ಜ್ ಮಾಡಿ ನನ್ನನ್ನು ಮಧ್ಯ ಎಳೆದ್ರಿ ನೀವು, ನಿಮ್ಮ ಮಾತು ಕೇಳ್ಕೊಂಡು ನಾನು ಸಿಗಾಕೊಂಡ್ಬಿಟ್ಟಿದ್ದೀನಿ ಇವಾಗ, ಈ ಥರ ಮಾಡಬಾರ್ದಿತ್ತು, ಇನ್ನು ಹೋಗಿ ಕುಡಿದು ನೀವು ಜಡ್ಜ್ ಮಾಡಿರೋದು ತಪ್ಪು, ಕರ್ಮ ಶುರು ಆಗತ್ತೆ, ಬೇಡ ಅಂತ ಇನ್ಕ್ಲೂಡಿಂಗ್ ಮೆಜಿಷಿಯನ್ನೇ ಕೈ ಬಿಡ್ತಾ ಇದ್ದಾರೆ ಇವಾಗ. ಆಯಿತಾ, ಬೇಡ ಮಾಡು ಕೂಡ್ದು ನೀವು ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಇನ್ನೇನು ಹೇಳ್ತಾರೆ. ಎಸ್ ಬಾಬಾ, ಇವ್ರು ಒಪ್ಕೊಂಡಿದ್ದಾರಾ ಬಾಬಾ, ಇವಾಗ ಸೈಲೆಂಟ್ ಆಗ್ತಾರಾ? ಕ್ವೀನ್ ಆಫ್ ಸೋರ್ಡ್ಸು ಬಾಯಿ ಮುಚ್ಚಯ್ಯ ಅಂತ ಬೈತಾ ಇರೋದು ನೋಡಿ. ಅದೇ ಆ 3 ಜನ ಕ್ವೀನಲ್ಲಿ 2 ಕ್ವೀನ್ ಆಫ್ ವಾಂಡ್ಸ್ ಬಂತು, ಇಲ್ಲಿ 2 ಕ್ವೀನು, ಇದು 3ನೇ ಕ್ವೀನು. ಬಾಯಿ ಮುಚ್ಚಯ್ಯ ಸಾಕು, ನಿಂಗೆ ಮಾಡೋಕ್ಕಾಗಲಿಲ್ಲ ಅಂತಂದ್ಬಿಟ್ಟು ಏನೋ ದೊಡ್ಡದಾಗಿ ಆ ಥರ ಎಲ್ಲ ಹೇಳ್ಬೇಡ ನೀನು ಅಂತ. ಯಾಕೆಂದರೆ ಅವ್ರು ಹೇಳಿದ್ದಾರೆ, ಟೆಂಪ್ರೆನ್ಸ್ ಕಾರ್ಡ್ ಬಂದಿದೆ ಇಲ್ಲಿ ನೋಡು, ಅವ್ರ ತಂಟೆಗೆ ಹೋಗೋ ಕೂಡ್ದು, ಭಯಂಕರ ಆಶೀರ್ವಾದ ಇದೆ, ಭಯಂಕರ ಪ್ರೊಟೆಕ್ಷನ್ ಇದೆ, ಪೂರ್ವಜರ ಆಶೀರ್ವಾದ ಪ್ರೊಟೆಕ್ಷನ್ ಇದೆ. ನಾವು ಮಣ್ಣು ತಿನ್ನೋ ಕೆಲಸ ಮಾಡ್ತಾ ಇದ್ದೀವಿ, ಮತ್ತೆ ಅವ್ರನ್ನ ಅಟ್ಯಾಕ್ ಮಾಡಿ, ಸುಮ್ಮನಿರಿ, ಸೈಲೆಂಟಾಗಿ, ಬೇಡ ಇನ್ನು ಬಿಟ್ಟುಬಿಡಿ, ಪ್ರಾಬ್ಲಮ್ ನಮಗೇನೆ ಜಾಸ್ತಿ ಆಗುತ್ತೆ, ನನ್ನ ಕರ್ಮನೂ ಹಾಳಾಗ್ತಾ ಇದೆ ಇವಾಗ ನಿಮಗೆ ಮಾತು ಕೇಳಿಕೊಂಡು ಅಂತೆಲ್ಲ ಹೇಳ್ತಾ ಇದ್ದಾರೆ. ಕೇಳಿಲ್ಲ, ಅದಕ್ಕೆ ಇವ್ರು ಹೆಂಗೆ ಬೈತಿದ್ದಾರೆ ಗೊತ್ತಾ, ಬಾಯಿ ಮುಚ್ಚಯ್ಯ ಅಂತ ಬೈತಿದ್ದಾರೆ ನೋಡಿ, ಹೆಂಗಿದೆ ನೋಡಿ. ನಿನಗೆ ಮಾಡೋಕ್ಕಾಗಲಿಲ್ಲ ಅಂತ ನಾನೇನು ಹೇಳಿದೆ ಅವಾಗ, ನಿನಗೆ ಕೆಲಸ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಅಂತ ಏನು ಅವಳು ಟೆಂಪ್ರೆನ್ಸು, ದೇವರು ಆ ಥರ ಅಂತ ಅನ್ನೋ ಥರ ನೀವು ಮಾತಾಡ್ತಾ ಇದೆಯಾ. ದೇವರ ಟೆಂಪ್ರೆನ್ಸ್ ಕಾರ್ಡ್ ಬಂದಿರೋದು ಆ್ಯಕ್ಚುಲಿ ಅರ್ಥೇಂಜಲ್ ಕಾರ್ಡ್ ಅದು, ಆಯಿತಾ. ಅಂದರೆ ಅವ್ರಿಗೆ ಭಗವಂತನ ಆಶೀರ್ವಾದ ಭಯಂಕರವಾಗಿರುತ್ತೆ ಅಷ್ಟೇ, ಅಷ್ಟಂತೂ ಹೇಳ್ಬೋದು ನಾನು, ಆಯಿತಾ. ಸೊ ಆ ಥರ ಇರುವಾಗ ಇವರು ಹೇಳ್ತಾ ಇದ್ರೂ ತಲೆಗೆ ಹೋಗ್ತಾ ಇಲ್ಲ ಅವ್ರಿಗೆ, ನಾವು ಏನು ಮಾಡೋಕ್ಕಾಗತ್ತೆ ಈಗ. ಆ ಥರ ತೋರಿಸ್ತಾ ಇದ್ದಾರೆ. ಬಾಯಿ ಮುಚ್ಚು ಅಂತ ಎಷ್ಟು ಕ್ಲಿಯರಾಗಿ ಕೇಳಿಸ್ತಾ ಇದೆ ಗೊತ್ತಾ. ಬಾಯಿ ಮುಚ್ಚಯ್ಯ, ನಿನಗೆ ಮಾಡೋಕ್ಕಾಗಲಿಲ್ಲ ಕೆಲಸನ ಅಂತ, ನೀ ಇಲ್ಲದ್ದೆಲ್ಲ ನೀನು ಡೋಂಗ್ ಹೊಡೆದೆ, ನೀನೇನೋ ಮೆಜಿಷಿಯನ್ ಅಂತ ಎಲ್ಲ ಕೆಲಸ ಮಾಡಿ ಮುಗಿಸ್ಬಿಡ್ತೀನಿ ಅಂತ. ಏನು ಕೆಲಸ ಮಾಡಿದ್ದೀಯಾ ನೀನು, ಆರಾಮಾಗಿ ಇನ್ನೂ ಓಡಾಡ್ಕೊಂಡೇ ಇದ್ದಾಳೆ ಅಂತ. ಅಂದರೆ ಇಲ್ಲಿ
ಕಾರ್ಡ್ ಆ ಥರ ಇದೆ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಲೈಫಲ್ಲಿ ಯಾರಿದ್ದಾರೆ ನೀವು ದಯವಿಟ್ಟು ಹಂಗೆ ಅನ್ವಯಿಸ್ಕೋಬೇಕು ಆಯಿತಾ. ನಿಮ್ಮ ಫ್ಯಾಮಿಲೀಲಿ ನೀವು ನೋಡ್ತಾ ಇದ್ದೀರಾ ಯಾರ್ದಾದ್ರೂ ಈ ಥರ ಸ್ಟೋರಿ ನಡೀತಿದೆ ಅಂತಂದರೆ ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನೀವು ಅನ್ವಯಿಸ್ಕೊಳ್ಳಿ. ಅದು ಅವನಾದರೂ ಇರ್ಬೋದು, ಅವಳಾದರೂ ಇರ್ಬೋದು, ಯಾರಾದರೂ ಇರ್ಬೋದು ನಿಮ್ಮ ಫ್ಯಾಮಿಲೀಲಿ, ಓಕೆನಾ. ಸೊ ಆ 7 ಜನ ಯಾರು ಅಂತ ಹಿಂಗೆ ತೋರಿಸಿದ್ರು. ಈಗ ನೋಡಿದ್ರೆ ಆ 3 ಜನದಲ್ಲಿ ಅವರವರಲ್ಲೂ ಜಡ್ಜ್ಮೆಂಟು ನೀವು ಮಾಡಿರೋ ಮೆಜಿಷಿಯನ್ ಹತ್ರನೇ ಹೋಗಿ ಜಗಳ ಮಾಡ್ತಾ ಇದ್ದಾರೆ ಇವಾಗ. ನೀನು ನೋಡಿಲಿ ಏನೇನು ಬಾಯಿ ಮುಚ್ಚಯ್ಯ, ನಿನಗೆ ಕೆಲಸ ಮಾಡೋಕ್ಕಾಗಲಿಲ್ಲ ಅಂತ ಇಲ್ಲದ್ದೆಲ್ಲ ಕತೆ ಹೇಳ್ಬೇಡ ನೀನು ಅಂತ. ಎಷ್ಟು ಚೆನ್ನಾಗಿದೆ ನೋಡು ಕಾರ್ಡು, ಹೆಂಗೆ ಬೈತಾ ಇದ್ದಾರೆ ನೋಡು ಮೆಜಿಷಿಯನ್ನ, ಕಾಣಿಸ್ತಾ ಇದೆಯಾ. ಸೊ ಇದು ಇವತ್ತಿನ ರೀಡಿಂಗ್, ಓಕೆನಾ. ಸೊ ಮೆಜಿಷಿಯನ್ನು ಬಿಡ್ತಾ ಇಲ್ಲಪ್ಪ ಇವರು, ಆ ಥರ ಬೈತಾ ಇದ್ದಾರೆ, ಬಾಯಿಗೆ ಬಂದಂಗೆ ಬೈತಾ ಇದ್ದಾರೆ. ಇನ್ನೇನು ಹೇಳೋಣ ಹೇಳಿ, ಬಾಯಿಗೆ ಬಂದಂಗೆ ಬೈತಾ ಇದ್ದಾರೆ ಪಾಪ. ಸೊ ನೋಡೋಣ ಫರ್ದರ್ ಇನ್ನೇನಾದ್ರು ಹೇಳ್ತಾರಾ ನೆಕ್ಸ್ಟು ನೋಡೋಣ ಅಂತೆ, ಓಕೆನಾ. ಸೊ ಇದು ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಪಾಪ ಇವರು ಇನ್ನೂ ಸುಧಾರಿಸ್ಕೋತಾ ಇದ್ದಾರೆ. ನೆಕ್ಸ್ಟ್ ಏನು ಆ್ಯಕ್ಷನ್ ತೊಗೋತಾರಾ ಇವರು, ಏನು ಮಾಡ್ತಾರೆ ನೋಡೋಣ. ಕರ್ಮದ ಚಕ್ರ ತಿರುಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಅವ್ರಿಗೆ ಇವ್ರಿಗೇನಾದರೂ ಬೇಗ ರಿಯಲೈಸ್ ಆಗಿ ತಪ್ಪು ಮಾಡಬಾರ್ದು ಅಂತ ಹೇಳಿ ಸೈಲೆಂಟ್ ಆಗ್ತಾರಾ, ಅಥವಾ ಮತ್ತೆ ಇನ್ನೂ ಜಗಳ ಮಾಡ್ಕೊಂಡು ಇನ್ನೊಬ್ರ ಹತ್ರ ಹೋಗಿ ಇನ್ನೊಂದು ಥರ ಮಾಡಿಸ್ತೀನಿ ಅಂತ ಹೋಗ್ತಾರಾ. ನೋಡೋಣ ಏನು ಚೇಂಜಸ್ ಬರುತ್ತೆ ಅಂತ, ಓಕೆನಾ. ಸೊ ಥ್ಯಾಂಕ್ ಯು. ಇಲ್ಲಿ ತನಕ ನೋಡಿ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಓಕೆನಾ. ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್, ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಮ್ಯಾಜಿಕಲ್ ಮೀಡಿಯಾ 279 ಫ್ಯಾಮಿಲಿ, ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಥ್ಯಾಂಕ್ ಯು.